ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಶರ್ಮ ಗುರೂಜಿ. ಎಲ್ಲರೂ ಚೆನ್ನಾಗಿದ್ದೀರಾ? ಹಬ್ಬಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀರಾ? ಇವತ್ತು ರೆಡಿ ಮಾಡ್ಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಉಪಾಯವನ್ನು ಹೇಳ್ಕೊಡ್ತೀನಿ. ವರ್ಷ ಪೂರ್ತಿಯಾಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಆಗಬೇಕು ಅಂದ್ರೆ ಏನ್ ಮಾಡಬೇಕು, ಏನ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಕ್ಕಂಥ ವಿಷಯವನ್ನ ಹೇಳಲಿಕ್ಕೆ ನಾನು ಬರ್ತಾ ಇದ್ದೀನಿ. ನಾವು ಜೀವನದಲ್ಲಿ ಯಾವತ್ತೂ ಕೂಡ ಅಭಿವೃದ್ಧಿ ಆಗಬೇಕು, ದಿನೇ ದಿನದಲ್ಲಿ ಚೆನ್ನಾಗಾಗಬೇಕು, ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಹಾಗೆ ಬೇಕಾದಷ್ಟು ದುಡ್ಡು ಬರಬೇಕು, ನನಗೊಂದು ಕಾರ್ ತಗೋಬೇಕು, ಬೈಕ್ ತಗೋಬೇಕು ಅಂತ ಎಲ್ಲ ಯೋಚನೆ ಇದ್ದೇ ಇರುತ್ತಲ್ವಾ? ಯಾರಿಗಿಲ್ಲ ಹೇಳಿ? ಎಲ್ಲರಿಗೂ ಇದೆ, ನಮಗೂ ಇದೆ, ನಿಮಗೂ ಇದೆ, ಎಲ್ಲರಿಗೂ ಇರ್ತಕ್ಕಂಥದ್ದಾಗಿದೆ. ಅದು ಇರಬೇಕಾಗಿದ್ದು ಮನುಷ್ಯನಿಗೆ ಸಹಜವಾಗಿ ಬರ್ತಕ್ಕಂಥದ್ದು. ಹಾಗೆ ನಾವು ಹಬ್ಬಕ್ಕೆ ವರ್ಷದಲ್ಲಿ ಒಂದೊಂದು ವಿಶೇಷವಾಗಿರ್ತಕ್ಕಂಥ ದಿನವನ್ನು ನೋಡ್ತೀವಿ. ಹೊಸ ವರುಷಕ್ಕೆ ಹೊಸ ವರುಷವ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಒಂದೊಂದು ವರ್ಷಕ್ಕೆ ನಾವು ವರ್ಷವಾಗಿ ವಿಶೇಷವಾಗಿ ನಾವು ಅಭಿವೃದ್ಧಿ ಆಗ್ಬೇಕು ಅಂತ ಹೇಳ್ತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಆಶಯ ಅಲ್ವಾ? ನಿಮಗಿಲ್ವೇನ್ರಿ? ಎಲ್ಲರಿಗೂ ಇದೆ, ನನಗೂ ಇದೆ, ಪ್ರತಿಯೊಬ್ಬರಿಗೂ ಇದೆ. ಆದ್ರೆ ಏನ್ ಮಾಡ್ಬೇಕು ಉಪಾಯ ಅಂತ ಹೇಳ್ತಕ್ಕಂಥದನ್ನ ನಾವು ನೋಡ್ಬೇಕು. ಯಾವ ಸುಮ್ಮನೆ ಮನೇಲಿ ಕೂತ್ಕೊಂಡು ಕೂಡಲೇ ಆಗೋದಿಲ್ಲ. ನಾವು ಕೆಲಸವನ್ನು ಮಾಡಬೇಕು ಅಥವಾ ಯಾವುದೇ ಒಂದು ಉಪಾಯವನ್ನು ಮಾಡಬೇಕು. ಆದ್ರೆ ನಾನು ಉಪಾಯವನ್ನು ಮಾಡ್ತಾ ಇದ್ದೀನಿ, ಆದ್ರೆ ಏನೋ ಆಗಿಲ್ಲ ಅಂತ ಹೇಳ್ತಕ್ಕಂಥ ರೀತಿಯಲ್ಲ. ಅದಕ್ಕೋಸ್ಕರವಾಗಿ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಉಪಾಯವನ್ನು ಮಾಡಿದ್ರೆ ನಿಮ್ಗೆ ಎಲ್ಲ ರೀತಿಯಲ್ಲಿ ಒಳ್ಳೇದಾಗತ್ತೆ. ಅದಕ್ಕೋಸ್ಕರವಾಗಿ ಏನ್ ಮಾಡಬೇಕು ಅಂತ ಹೇಳ್ತಕ್ಕಂಥ ನೋಡ್ಬೇಕು ಅಂತಂದ್ರೆ, ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ಶ್ರೀಮಾತಾ ಜ್ಯೋತಿ ಅಂತ ಹೇಳ್ತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಾವು ಕೊಡ್ತಾ ಇರ್ತಕ್ಕಂಥ ಉಪಾಯವನ್ನ ಉಪಯೋಗಿಸ್ಕೊಂಡು ನಿಮ್ಮ ಜೀವನದಲ್ಲಿ ಅಭ್ಯುದಯವನ್ನು ಕಾಣ್ತಕ್ಕಂಥದ್ದು, ಏಳಿಗೆಯನ್ನು ಕಾಣ್ತಕ್ಕಂಥದ್ದನ್ನ ಖಂಡಿತವಾಗಿ ಮಾಡಬಹುದು. ನಾವು ವರ್ಷ ಬಂದ ಕೂಡಲೇ ಹೊಸ ವರ್ಷ ಬಂತು ಅಂತ ಹೇಳ್ತೀವಿ. ಆ ಹೊಸ ವರ್ಷದಲ್ಲಿ ಮಾವಿನ ಚಿಗುರು, ಎಲೆ ಮರಗಳ ಚಿಗುರುಗಳು ಯಾವ ರೀತಿಯಾಗಿ ಪರಮಾತ್ಮನ ಒಂದು ಆಟ ನೋಡಿ. ಯಾವ ರೀತಿಯಾಗಿ ಅಂದ್ರೆ, ಈ ವಸಂತ ಮಾಸ ಬಂತು ಅಂತ ಅಂದ್ರೆ ಸಾಕು, ಎಲ್ಲ ಮರ ಗಿಡಗಳು ಕೂಡ ಚಿಗುರಿ ಬೆಳೆದು ನಿಂತುಕೊಳ್ತವೆ. ಯಾಕೆ ಅಂತಂದ್ರೆ ಇದು ಶ್ರೀರಾಮಚಂದ್ರನ ಒಂದು ಆಶಯ ಅಥವಾ ಒಂದು ಶ್ರೀರಾಮಚಂದ್ರನಿಗೋಸ್ಕರವಾಗಿ ಆಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಯುಗಾದಿ ಹಬ್ಬ ಅಂತ ಹೇಳ್ತಕ್ಕಂಥದ್ದು. ಈ ಯುಗಾದಿ ಹಬ್ಬದಲ್ಲಿ ಎಲ್ಲರೂ ಕೂಡ ಆಚರಣೆ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಬೇವು ಬೆಲ್ಲ ತಿಂತಕ್ಕಂಥದ್ದು. ಯಾಕೆ ಬೇವು ಬೆಲ್ಲ ತಿಂತಾರೆ ಅಂತ ಹೇಳಿದ್ರೆ ಅದನ್ನ ಮುಂದಿನ ವಿಚಾರದಲ್ಲಿ ತಿಳಿಸ್ತೇನೆ, ಮುಂದಿನ ಒಂದು ಎಪಿಸೋಡಲ್ಲಿ ತಿಳಿಸ್ತೇನೆ. ಈ ಒಂದು ದಿವಸದಲ್ಲಿ ನಾವು ಯಾವ ವಸ್ತುವನ್ನು ಮನೆಯಲ್ಲಿ ತಂದು ಇಡೋದ್ರಿಂದ ಒಳ್ಳೇದಾಗತ್ತೆ, ಅಭಿವೃದ್ಧಿ ಆಗತ್ತೆ, ಅದಕ್ಕೆ ಯಾವ ಮಂತ್ರವನ್ನ ಹೇಳ್ಬೇಕು ಅಂತ ಹೇಳ್ತಕ್ಕಂಥ ನಾನು ಹೇಳ್ಕೊಡ್ತೇನೆ. ನಾನು ಹೇಳ್ಕೊಡೋದನ್ನ ನೋಡ್ಕೊಂಡು ಕೇಳ್ಕೊಂತ ಇರಿ. ಹಾಗೆ ನಾವು ಮನೆಯಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ, ಯಾವುದೇ ಒಂದು ಕೆಲಸದಲ್ಲಿ ಅಡೆತಡೆ ಆದಾಗ, ಮದುವೆ ಮಾಡ್ತಾ ಇದ್ದೇವೆ ಮಗಳಿಗೆ ಅಥವಾ ಮಗನಿಗೆ ಮದುವೆ ಮಾಡ್ತಾ ಇದ್ದೇವೆ, ಯಾವುದೋ ಒಂದು ರೀತಿಯಲ್ಲಿ ಅಡೆತಡೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಯಾವುದೇ ಒಂದು ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಬೇಕು, ಬಡ್ತಿ ಸಿಗಬೇಕು ಅಂತ ಹೇಳಿದ್ರೆ ಯೋಚನೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಹಾಗೆ ನಾವು ಪ್ರಪಂಚದಲ್ಲಿ ಎಲ್ಲದನ್ನು ಕೂಡ ನಾವು ಭಗವಂತನಿಂದ ಪಡೆದಿರ್ತಕ್ಕಂಥದ್ದು, ದೇವರೇ ನಮಗೆ ಕೊಟ್ಟಿದ್ದು. ಯಾರು ಕೊಟ್ಟಿದ್ದು ಹೇಳಿ? ದೇವರೇ ಕೊಟ್ಟಿದ್ದು. ದೇವ್ರು ಕೊಟ್ಟಿದ್ದು ನಮಗೆ ನಾವು ಉಪಯೋಗಿಸ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಅದನ್ನು ಉಪಯೋಗಿಸ್ಕೊಳ್ಳೋದು ಹೇಗೆ ಅಂತ ಹೇಳ್ತಕ್ಕಂಥ ವಿಚಾರ ನೋಡಕ್ ಹೋದ್ರೆ, ನಾವು ಹಬ್ಬದಲ್ಲಿ ಅಂದ್ರೆ ಪ್ರತಿ ವರ್ಷ ಯುಗಾದಿ ದಿವಸದಲ್ಲಿ ಭಗವಂತನ ಸೇವೆಯನ್ನು ಮಾಡ್ತಕ್ಕಂಥದ್ದು, ಅಂದ್ರೆ ಯುಗ ಪುರುಷನ ಸೇವೆಯನ್ನು ಮಾಡ್ತಕ್ಕಂಥದ್ದು ಅಥವಾ ದೇವತಾರಾಧನೆ ಮಾಡ್ತಕ್ಕಂಥದ್ದು, ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತಕ್ಕಂಥದ್ದು. ಹೀಗೆ ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ವರ್ಷದಲ್ಲಿ ಕೂಡ ಸಂಪೂರ್ಣವಾಗಿ ಒಳ್ಳೆತನ ಕಾಣ್ತಕ್ಕಂಥದ್ದು ಆಗತ್ತೆ. ನಮ್ಮ ಮನೆಯಲ್ಲಿ ಯಾವುದೋ ಒಂದು ಅಭಿಚಾರಾದಿ ಕರ್ಮಗಳು, ಯಾವುದೇ ರೀತಿಯ ತೊಂದರೆಗಳಾಗ್ತಾ ಇದೆ, ದೃಷ್ಟಿ ಆಗ್ತಾ ಇದೆ, ಯಾವ ಕೆಲಸ ಮಾಡಿದ್ರು ಚೆನ್ನಾಗ್ ಆಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆ ಯೋಚನೆ ಮಾಡೋಂಥ ಅವಶ್ಯಕತೆ. ಯೋಚನೆ ಮಾಡಿದ್ರೆ ಯಾವತ್ತು ಏನೇ ಆದ್ರೂ ಕೂಡ, ಏನೇ ಆದ್ರೂ ತೊಂದರೆ ಆದ್ರೂ ಕೂಡ ನಿವಾರಣೆ ಮಾಡ್ತಕ್ಕಂಥದ್ದು ಏನ್ ಮಾಡ್ಬೇಕು ಅಂತ ಹೇಳ್ತಕ್ಕಂಥ ಉಪಾಯವನ್ನು ನಾನು ಹೇಳ್ಕೊಡ್ತೇನೆ. ನೋಡಿ, ನೀವು ನಿಮ್ಮ ಮನೆ ಹತ್ತದಲ್ಲಿರ್ತಕ್ಕಂಥ ಒಂದು ಗಂದಿಗೆ ಅಂಗಡಿಗೆ ಹೋಗಿ ಅಲ್ಲಿ ಗುಲಗುಂಜಿ ಅಂತ ಒಂದು ವಸ್ತು ಸಿಗತ್ತೆ. ಆ ಗುಲಗುಂಜಿಯನ್ನ ಒಂದು 5 ತಗೊಳ್ಳಿ. ಹಾಗೆ ಗಜ್ಜಿಗ ಅಂತ ಸಿಗತ್ತೆ, ಆ ಗಜ್ಜಿಗವನ್ನು 5 ತಗೊಳ್ಳಿ. ಹಾಗೆ ಬಿಳಿ ಸಾಸಿವೆ ಸಿಗತ್ತೆ, ಬಿಳಿ ಸಾಸಿವೆಯನ್ನು ಒಂದು 10 ಗ್ರಾಮ್ ಅಷ್ಟು, ಒಂದು 50 ಗ್ರಾಮ್ ಅಷ್ಟು ತಗೊಂಡಿರಿ. ತಗೊಂಡ್ಬಿಟ್ಟು ಆ 10 ಗ್ರಾಮ್ ಅಷ್ಟನ್ನು ತಗೊಳ್ಳಿ. ಹಾಗೆ ಅದಾದ ನಂತರದಲ್ಲಿ ಅದ್ರ ಜೊತೆಗೆ ಒಂದು 5 ರೂಪಾಯಿ, 1 ರೂಪಾಯಿ ಒಂದು ಕಾಯಿನ್ ಅನ್ನು ಹಾಕ್ಬಿಟ್ಟು ಅದನ್ನು ಒಂದು ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು, ನಂತರದಲ್ಲಿ ಒಂದು ಚಿಕ್ಕದಾದ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಅದನ್ನು ವರ್ಷ ಪೂರ್ತಿಯಾಗಿ ಮನೆ ದೇವರ ಎದುರು ಭಾಗದಲ್ಲಿ ಇಡಿ. ಅದರಿಂದ ಎಲ್ಲಾ ರೀತಿಯಾದಂತಹ ಒಂದು ಶುಭವನ್ನು ಕೊಡ್ತಕ್ಕಂಥದ್ದು. ಈ ಗಜ್ಜಿಗ ಮತ್ತೆ ಗುಲಗುಂಜಿ ಅಂತ ಹೇಳ್ತಕ್ಕಂಥ 2 ದ್ರವ್ಯದಿಂದಾಗಿ ಮನೆಗೆ ಯಾವುದೇ ರೀತಿಯಾದಂತ ಅಭಿಚಾರಾದಿ ಕರ್ಮಗಳು ಕೂಡ ಬರುವುದಿಲ್ಲ. ಅದಕ್ಕೋಸ್ಕರ ಅದು 2 ತಗೊಂಬಂದು ಮನೇಲಿ ಇಟ್ಕೊಳ್ಳಿ. ಎಲ್ಲಾ ರೀತಿಯಲ್ಲಿ ಶುಭವನ್ನು ಕೊಡ್ತದೆ.
ಓ ಇದು ತಂದಿಟ್ಬಿಟ್ರೆ ಸಾಕ, ನಾವು ಗಂಜಿ ಅಂಗಡಿ ಹೋಗ್ಬಿಟ್ಟು ತಗೊಂಬಂದ್ಬಿಟ್ಟೆ, ತಗೊಂಡ್ ಮನೇಲಿ ಇಟ್ರೆ ಸಾಕ ಅಂತ ಯೋಚನೆ ಮಾಡಬೇಡಿ. ಅದಕ್ಕೆ ಒಂದು ಮಂತ್ರ ಹೇಳ್ತೇನೆ. ಓಂ ಓಂ ಹ್ರೀಂ ಧನಂ ಆಕರ್ಷಯ ಆಕರ್ಷಯ. ಓಂ ಹ್ರೀಂ ಶಾಂತಿಂ ನಿವಾಸಯ ನಿವಾಸಯ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಹೇಳ್ಕೊಳ್ತಕ್ಕಂಥದ್ದು. ಹಾಗೆ ಓಂ ಧನಂ ಓಂ ಶ್ರೀಂ ಧನಂ ಆಕರ್ಷಯ ಆಕರ್ಷಯ ಅಂತ ಹೇಳ್ತಕ್ಕಂಥ ಮಂತ್ರವನ್ನು ಹೇಳ್ಕೊಂಡು ಆ ಒಂದು ಬಾಕ್ಸ್ ಏನೊಂದು ಡಬ್ಬ ಮಾಡಿರ್ತೀರ ಆ ಡಬ್ಬದಲ್ಲಿ ಇಟ್ಕೊಂಡು ಆನಂತರ ಅದನ್ನ ದೇವ್ರ ಮನೆಯಲ್ಲಿ ಇಡಿ. ಪ್ರತಿದಿನದಲ್ಲೂ ಕೂಡ ಬರ್ತಕ್ಕಂಥ ಯುಗಾದಿವರೆಗೂ ಕೂಡ ಅದನ್ನು ಪೂಜೆ ಮಾಡ್ಕೊಂಡು ಹೋಗ್ತಾ ಇರಿ. ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಪ್ರತಿ ವಾರದಲ್ಲಿ ಒಂದು ದಿವಸ, ಅಂದ್ರೆ ಪ್ರತಿ ಒಂದು ಶುಕ್ರವಾರ ಆಗಿರ್ಬೋದು, ಯಾವತ್ತೋ ಒಂದು ದಿವಸ ಅದಕ್ಕೆ ಸ್ವಲ್ಪ ಏನಾದರೂ ಒಂದು ಸಕ್ಕರೆ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ನೈವೇದ್ಯ ಬಿಟ್ಟು ಒಂದು ಕಡ್ಡಿ ಕರ್ಪೂರ ಹಚ್ಬಿಟ್ಟು ಮಂಗಳಾರತಿಯನ್ನು ಮಾಡ್ಕೊಂಡು ಹೋಗಿ. ಖಂಡಿತವಾಗಿ ಒಂದು ವರ್ಷದೊಳಗೆ ಬರೋ ವರ್ಷದೊಳಗೆ ನಿಮ್ಮ ಮನೆಯಲ್ಲಿ ಒಂದು ಮ್ಯಾಜಿಕ್ ನಡೆಯುತ್ತೆ. ಅದು ಖಂಡಿತವಾಗಿಯೂ ಆಗತ್ತೆ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆ ಅಭಿವೃದ್ಧಿಯನ್ನು ಕಾಣಬೇಕು ಅಂತಿದೆಯೋ ಅವರೆಲ್ಲರೂ ಕೂಡ ಈ ಒಂದು ಉಪಾಯವನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಆಗ್ತಕ್ಕಂಥದ್ದು ಖಂಡಿತ. ನಿಮ್ಮ ಮನೆಗೆ ಈ ವಸ್ತು ಎಲ್ಲಾ ರೀತಿಯ ಸುಖವನ್ನ ಶಾಂತಿ ಕೊಡ್ತಕ್ಕಂಥದ್ದು ಖಂಡಿತ. ಅದಕ್ಕೋಸ್ಕರವಾಗಿ ಈ ಒಂದು ದ್ರವ್ಯವನ್ನು ತಂದಿಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳಿ. ಅದು ಯಾವತ್ತು ತರಬೇಕು ಅಂದ್ರೆ ಈ ಯುಗಾದಿಯ ಮುಂಚಿತವಾಗಿ, ಯುಗಾದಿಗೆ 2 ದಿವಸ ಮುಂಚಿತವಾಗಿ ತಗೊಂಬಂದು ಮನೇಲಿ ಇಟ್ಕೊಳ್ಳಿ. ಯುಗಾದಿಯ ಹಬ್ಬದ ದಿವಸ ಅದನ್ನ ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿಬಿಟ್ಟು ತಲೆ ಸ್ನಾನ ಮಾಡಿಕೊಂಡು ಅದಾದ ನಂತರದಲ್ಲಿ ಅದನ್ನ ದೇವ್ರ ಮನೆಯಲ್ಲಿ ಇಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಹಾಗೆ ಆಗತ್ತೆ. ಮತ್ತೆ ಮನೆಗೆ ಯಾರಿಗೆ ವಿವಾಹ ಅಥವಾ ಯಾವುದೇ ರೀತಿಯಾದ ಸಂತಾನದಲ್ಲಿ ಅಡೆತಡೆ ಇದ್ರೆ ಖಂಡಿತವಾಗಿ ನಿವಾರಣೆ ಆಗಿ 1 ವರ್ಷದೊಳಗೆ ನಿಮ್ಮ ಮನೆಯೊಳಗೆ ಶಾಂತಿ ಸುಖವನ್ನ ಖಂಡಿತವಾಗಿ ಕೊಟ್ಟೇ ಕೊಡ್ತದೆ. ಹಾಗಿದೇ ರೀತಿಯಾದ ವಿಶೇಷವಾಗಿರ್ತಕ್ಕಂಥ ವಿಷಯವನ್ನು ತೆಗೆದುಕೊಂಡು ಬರ್ತಾ ಇರ್ತೇನೆ. ನೋಡ್ತಾ ಇರಿ. ನಮ್ಮ ಶ್ರೀಮಾತಾ ಜ್ಯೋತಿ ಅಂತ ಹೇಳ್ತಕ್ಕಂಥ ಒಂದು ಚಾನಲನ್ನು, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮತ ಸನ್ಮಂಗಲಾನಿ ಭವಂತು. ಹರಿ ಓಂ.